2019 ನಾನು ಅಲಸೂರ್ಗೇರಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ಒಂದರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡ್ನಲ್ಲಿ ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೇಸ್ ರಿಪೋರ್ಟ್ನ ಸೆಟ್ ಕಂಪ್ಲೇಂಟ್ ಅಲಸೂರ್ಗೇರಿ ಪೊಲೀಸ್ ಸ್ಟೇಷನ್ ಯಾವ ಆ್ಯಕ್ಷನ್ ತಗೊಳ್ಳಿಲ್ಲ. ಅದರ ನಂತರ ನಾನು ಕಮಿಷನರ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಆ ದಾಖಲೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಆದ ಮೇಲೆ ನಾನು ಬೇರೆ ಇದಿಲ್ಲ, ಅದರಿಂದ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಮೋರ್ ದನ್ ಒನ್ ವೋಟರ್ ಐ ಡಿ ಕಾರ್ಡ್, ಒಂದು ವ್ಯಕ್ತಿ ಒಂದೇ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಬೇಕು. ಇದು ಮಂಗಳೂರು, ಮೈಸೂರು ಎಲ್ಲಿ ಇದ್ದರೂ ಒಂದು ಕ್ಯಾನ್ಸಲ್ ಮಾಡಬೇಕಲ್ಲ, ಮತ್ತೊಂದು ವೋಟರ್ ಐ ಡಿ ಇರುವಾಗ ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ 4 ಐಡೆಂಟಿ ಕಾರ್ಡು ವೋಟರ್ ಐ ಡಿ ಕಾರ್ಡ್ ತಗೊಂಡಿದ್ದಾರೆ. ಅದರಿಂದ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟರು, ನನಗೇನು ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ 48ನೇ ACM ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ನಾನು ಫೈಲ್ ಮಾಡಿದ ಮೇಲೆ ಸ್ಟೋನ್ ಸ್ಟೇಟ್ಮೆಂಟ್ ಆಯಿತು. ಸ್ಟೋನ್ ಸ್ಟೇಟ್ಮೆಂಟ್ ಆದ ಮೇಲೆ ಅದರ ಪ್ರೊಸೀಜರ್ ಇದೆ. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ ಮೇಲೆ ಅದರ ಪ್ರೊಸೀಜರ್ ಇದೆ. ಸ್ಟೇಟ್ಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅದರ ವೆರಿಫಿಕೇಷನು, ಅದರ ರೆಕಾರ್ಡ್ಸು ಎಲ್ಲ ನೋಡಿದ ಮೇಲೆ ನಾನು ಕೋರ್ಟಲ್ಲಿ ಸಬ್ಮಿಷನ್ ಮಾಡಿದ ಡಾಕ್ಯುಮೆಂಟ್ಸು ಕೂಲಂಕುಷವಾಗಿ ನೋಡಿದ ಮಾನ್ಯ ನ್ಯಾಯಾಲಯ ಒಂದರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡು ಅವರು ಇದೆ ಎನ್ನಲಿಕೊಂಡು ದೃಢಪಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಕೋರ್ಟು ಸಮನ್ಸ್ ಕಳಿಸಿದೆ. ಒಂದು ತಮಿಳುನಾಡು, ಮತ್ತೊಂದು ವೆಲಂಚೇರಿ, ಮತ್ತೊಂದು ಆ ದಾಖಲೆಗಳೆಲ್ಲ ನಾನು ಕೋರ್ಟ್ಲಿ ಕೊಟ್ಟಿದ್ದೇನೆ. ಸರ್, 2 ಸಲ ಸಮನ್ಸ್ ಕೊಡುತ್ತೆ, ಆದ್ರೂ ಕೂಡ ಕೋರ್ಟ್ಗೆ ಹಾಜರಾಗಲ್ಲ. ಇದಕ್ಕೇನು ಹೇಳ್ತೀರಾ ಸರ್? ನೀವೊಬ್ರು ನಾನು ಮಾಡೋದಲ್ಲ, 1 ಸಲ 2 ಸಲ ವಿಷಯ ಅಲ್ಲ. ಕೋರ್ಟಿಗೆ ಸಮನ್ಸ್ ಹಾಕಿದ ಮೇಲೆ ಕೋರ್ಟಿಗೆ ಹಾಜರಾಗಿಲ್ಲ ಅಷ್ಟೇ. 1 ಸಲ 2 ಸಲ ಪ್ರಶ್ನೆ ಬರುವುದಿಲ್ಲ. ಕೋರ್ಟಿಗೆ ಒಂದು ಸಮನ್ಸ್ ಕಳಿಸಿದ ಮೇಲೆ ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ವಾರಂಟ್ ಇಶ್ಯೂ ಆಗಿದೆ. 12 ವಾರಕ್ಕೆ ರೀಇಶ್ಯೂ ವಾರಂಟ್ ಆಗಿದೆ. 12/6/26ಕ್ಕೆ ವಾರಂಟ್ ಒಂದೇ ಇರೋದು, ಅರೆಸ್ಟ್ ವಾರಂಟ್ ಮಾತ್ರ ಇರೋದು. ವಾರಂಟ್ ಅಂದ್ರೆ ಒಂದೇ ವಾರಂಟ್ ಅಲ್ಲ, ಅದು ಕಮಿಷನರ್ ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಿದ್ದಾರೆ. ಕಮಿಷನರ್ ಮುಖಾಂತರ ಸರ್ವಿಸ್ ಮಾಡಿ ಸ್ಟೇಷನ್ಗೆ ಯಾವ ಕೋರ್ಟ್ ಆಗಿಲ್ಲ, ಯಾಕಂದ್ರೆ ಹಿ ಈಸ್ ಅವೈಲೇಬಲ್ ಇಲ್ಲ. ಅಲಸೂರ್ಗೇರಿ ಪೊಲೀಸ್ ಮುಖಾಂತರ ಇದು ಕೇಸ್ ನಡೀತಾ ಇರೋದು. ಅದರಿಂದ ಅಲಸೂರ್ಗೇರಿ ಪೊಲೀಸ್ನ ಇಲ್ಲ, ಕಮಿಷನರ್ಗೆ ಹ್ಯಾಸ್ ಎ ಪವರ್, ಕಮಿಷನರ್ಗೆ ಪವರ್ ಇದೆ ಅರೆಸ್ಟ್ ಮಾಡಲಿಕ್ಕೆ. ಯಾವಾಗ ಬ್ಯಾಂಗ್ಳೂರಲ್ಲಿ ಇದ್ರು ಅಲ್ಲ, ಆ ಡೇಟಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕು. ನೆಕ್ಸ್ಟ್ ಹಿಯರಿಂಗ್ ಡೇಟು ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್ 2019 ನಾನು ಅಲಸೂರ್ಗೇರಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ಒಂದರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡ್ನಲ್ಲಿ ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೇಸ್ ರಿಪೋರ್ಟ್ನ ಸೆಟ್ ಕಂಪ್ಲೇಂಟ್ ಅಲಸೂರ್ಗೇರಿ ಪೊಲೀಸ್ ಸ್ಟೇಷನ್ ಯಾವ ಆ್ಯಕ್ಷನ್ ತಗೊಳ್ಳಿಲ್ಲ. ಅದರ ನಂತರ ನಾನು ಕಮಿಷನರ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಆ ದಾಖಲೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಆದ ಮೇಲೆ ನಾನು ಬೇರೆ ಇದಿಲ್ಲ, ಅದರಿಂದ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಮೋರ್ ದನ್ ಒನ್ ವೋಟರ್ ಐ ಡಿ ಕಾರ್ಡ್, ಒಂದು ವ್ಯಕ್ತಿ ಒಂದೇ ಒಂದು ವೋಟರ್ ಐ ಡಿ ಕಾರ್ಡ್ ಮಾಡಬೇಕು. ಇದು ಮಂಗಳೂರು, ಮೈಸೂರು ಎಲ್ಲಿ ಇದ್ದರೂ ಒಂದು ಕ್ಯಾನ್ಸಲ್ ಮಾಡಬೇಕಲ್ಲ, ಮತ್ತೊಂದು ವೋಟರ್ ಐ ಡಿ ಇರುವಾಗ ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ 4 ಐಡೆಂಟಿ ಕಾರ್ಡು ವೋಟರ್ ಐ ಡಿ ಕಾರ್ಡ್ ತಗೊಂಡಿದ್ದಾರೆ. ಅದರಿಂದ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟರು, ನನಗೇನು ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ 48ನೇ ACM ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ನಾನು ಫೈಲ್ ಮಾಡಿದ ಮೇಲೆ ಸ್ಟೋನ್ ಸ್ಟೇಟ್ಮೆಂಟ್ ಆಯಿತು. ಸ್ಟೋನ್ ಸ್ಟೇಟ್ಮೆಂಟ್ ಆದ ಮೇಲೆ ಅದರ ಪ್ರೊಸೀಜರ್ ಇದೆ. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ ಮೇಲೆ ಅದರ ಪ್ರೊಸೀಜರ್ ಇದೆ. ಸ್ಟೇಟ್ಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅದರ ವೆರಿಫಿಕೇಷನು, ಅದರ ರೆಕಾರ್ಡ್ಸು ಎಲ್ಲ ನೋಡಿದ ಮೇಲೆ ನಾನು ಕೋರ್ಟಲ್ಲಿ ಸಬ್ಮಿಷನ್ ಮಾಡಿದ ಡಾಕ್ಯುಮೆಂಟ್ಸು ಕೂಲಂಕುಷವಾಗಿ ನೋಡಿದ ಮಾನ್ಯ ನ್ಯಾಯಾಲಯ ಒಂದರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡು ಅವರು ಇದೆ ಎನ್ನಲಿಕೊಂಡು ದೃಢಪಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಕೋರ್ಟು ಸಮನ್ಸ್ ಕಳಿಸಿದೆ. ಒಂದು ತಮಿಳುನಾಡು, ಮತ್ತೊಂದು ವೆಲಂಚೇರಿ, ಮತ್ತೊಂದು ಆ ದಾಖಲೆಗಳೆಲ್ಲ ನಾನು ಕೋರ್ಟ್ಲಿ ಕೊಟ್ಟಿದ್ದೇನೆ. ಸರ್, 2 ಸಲ ಸಮನ್ಸ್ ಕೊಡುತ್ತೆ, ಆದ್ರೂ ಕೂಡ ಕೋರ್ಟ್ಗೆ ಹಾಜರಾಗಲ್ಲ. ಇದಕ್ಕೇನು ಹೇಳ್ತೀರಾ ಸರ್? ನೀವೊಬ್ರು ನಾನು ಮಾಡೋದಲ್ಲ, 1 ಸಲ 2 ಸಲ ವಿಷಯ ಅಲ್ಲ. ಕೋರ್ಟಿಗೆ ಸಮನ್ಸ್ ಹಾಕಿದ ಮೇಲೆ ಕೋರ್ಟಿಗೆ ಹಾಜರಾಗಿಲ್ಲ ಅಷ್ಟೇ. 1 ಸಲ 2 ಸಲ ಪ್ರಶ್ನೆ ಬರುವುದಿಲ್ಲ. ಕೋರ್ಟಿಗೆ ಒಂದು ಸಮನ್ಸ್ ಕಳಿಸಿದ ಮೇಲೆ ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ವಾರಂಟ್ ಇಶ್ಯೂ ಆಗಿದೆ. 12 ವಾರಕ್ಕೆ ರೀಇಶ್ಯೂ ವಾರಂಟ್ ಆಗಿದೆ. 12/6/26ಕ್ಕೆ ವಾರಂಟ್ ಒಂದೇ ಇರೋದು, ಅರೆಸ್ಟ್ ವಾರಂಟ್ ಮಾತ್ರ ಇರೋದು. ವಾರಂಟ್ ಅಂದ್ರೆ ಒಂದೇ ವಾರಂಟ್ ಅಲ್ಲ, ಅದು ಕಮಿಷನರ್ ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಿದ್ದಾರೆ. ಕಮಿಷನರ್ ಮುಖಾಂತರ ಸರ್ವಿಸ್ ಮಾಡಿ ಸ್ಟೇಷನ್ಗೆ ಯಾವ ಕೋರ್ಟ್ ಆಗಿಲ್ಲ, ಯಾಕಂದ್ರೆ ಹಿ ಈಸ್ ಅವೈಲೇಬಲ್ ಇಲ್ಲ. ಅಲಸೂರ್ಗೇರಿ ಪೊಲೀಸ್ ಮುಖಾಂತರ ಇದು ಕೇಸ್ ನಡೀತಾ ಇರೋದು. ಅದರಿಂದ ಅಲಸೂರ್ಗೇರಿ ಪೊಲೀಸ್ನ ಇಲ್ಲ, ಕಮಿಷನರ್ಗೆ ಹ್ಯಾಸ್ ಎ ಪವರ್, ಕಮಿಷನರ್ಗೆ ಪವರ್ ಇದೆ ಅರೆಸ್ಟ್ ಮಾಡಲಿಕ್ಕೆ. ಯಾವಾಗ ಬ್ಯಾಂಗ್ಳೂರಲ್ಲಿ ಇದ್ರು ಅಲ್ಲ, ಆ ಡೇಟಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕು. ನೆಕ್ಸ್ಟ್ ಹಿಯರಿಂಗ್ ಡೇಟು ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಮಂತ್